ವೀಕ್ಷಕರೇ ನಮಸ್ಕಾರ. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗುವ ಟೆಕ್ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮದ 23ನೇ ಸಂಚಿಕೆಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಗಳಾದಂತಹ ಡಾಕ್ಟರ್ ಕೀರ್ತಿ ಶಂಕರ್ ಅವರು ಅಡಕೆ ಬೆಳೆಯಲ್ಲಿ ವೈಜ್ಞಾನಿಕ ಬೇಸಾಯ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿರ್ತಾರೆ. ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತಿನ ಸಂಚಿಕೆಯಲ್ಲಿ ಅಡಿಕೆ ಬೆಳೆಯಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಹಾಗೂ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ರೈತ ಬಾಂಧವರೇ, ನಾವು ಅಡಿಕೆ ಬೆಳೆಯಲ್ಲಿ ನೋಡುವುದಾದರೆ ಪ್ರಮುಖವಾಗಿ 3 ಕೀಟ ಪೀಡೆಗಳನ್ನು ಗಮನಿಸಬಹುದು. ಅದರಲ್ಲಿ ಮೊದಲನೇದಾಗಿ ಸುಳಿ ತಿಗಣೆ. ಇದು ಸಸ್ಯದ ಆರಂಭಿಕ ಹಂತದಲ್ಲಿ ಕಂಡುಬರುತ್ತದೆ. ಅದಾದ ನಂತರ ಕೆಂಪು ಮೂತಿ ಹುಳು. ಇದು ತೆಂಗು ಮತ್ತು ಅಡಿಕೆ ಬೆಳೆಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದು. ಇದರ ಹೊರತುಪಡಿಸಿ ಬೇರು ತಿನ್ನುವಂತಹ ಗೊಣ್ಣೆ ಹುಳುವನ್ನು ನಾವು ಗಮನಿಸಬಹುದು. ಮೊದಲನೇದಾಗಿ ನೋಡೋದಾದರೆ ಸುಳಿ ತಿಗಣೆ. ಈ ಕೀಟವು ಸುಮಾರು 2 ರಿಂದ 6 ವರ್ಷದ ಸಸ್ಯಗಳಲ್ಲಿ ತೀವ್ರವಾಗಿ ನಾವು ಇದನ್ನು ಗಮನಿಸಬಹುದು. ಅಡಿಕೆ ಬೆಳೆಯುವಂತಹ ಪ್ರದೇಶದಲ್ಲಿ ಸುಮಾರು 80% ಭಾಗ ಈ ಕೀಟಗಳಿಂದ ತೀವ್ರವಾಗಿ ಬಾಧೆಗೊಳಗಾಗ್ತವೆ. ಈ ಕೀಟಗಳು ದಟ್ಟವಾದ ನೆರಳು ಹಾಗೂ ತೀವ್ರ ಉಷ್ಣಾಂಶ ಇರುವಂತಹ ಪ್ರದೇಶದಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದುತ್ತವೆ. ಈ ಕೀಟಗಳು ಸುಳಿಯ ಭಾಗದಲ್ಲಿ ಅವಿತು ಅವುಗಳಿಂದ ಸುಳಿಯಿಂದ ರಸ ಹೀರುತ್ತಾ ಇರುತ್ತೆ. ಇದರ ಪರಿಣಾಮವಾಗಿ ಹೊರಬರುವಂತಹ ಚಿಗುರು ಅಥವಾ ಹೊಸ ಗರಿಗಳಲ್ಲಿ ನಾವು ಕಪ್ಪು ಮಚ್ಚೆಗಳನ್ನ ಗಮನಿಸಬಹುದು. ಇದರಿಂದಾಗಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಕುಂಠಿತಗೊಳ್ಳುತ್ತೆ. ಇದರಿಂದಾಗಿ ಗಿಡದ ಬೆಳವಣಿಗೆ ಸಹ ಕುಂಠಿತಗೊಳ್ಳುತ್ತೆ. ಸಮಸ್ಯೆಯು ತೀವ್ರವಾದಲ್ಲಿ ಸಸ್ಯಗಳು ಸಾಯುವಂತಹ ಸಾಧ್ಯತೆಯೂ ಸಹ ಇರುತ್ತದೆ. ಇದರ ನಿರ್ವಹಣೆ ಕ್ರಮಗಳನ್ನು ನಾವು ಗಮನಿಸೋದಾದರೆ ಮೊದಲನೇದಾಗಿ ನೆರಳಿನ ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ದಟ್ಟವಾದಂತಹ ನೆರಳು ಗಿಡಗಳ ಮೇಲೆ ಬೀಳ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಸೂರ್ಯನ ಕಿರಣಗಳು ಬೀಳುವ ರೀತಿಯಾಗಿ ನಾವು ನೆರಳಿನ ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ಮತ್ತು ರಾಸಾಯನಿಕವಾಗಿ ನಿರ್ವಹಣೆಯನ್ನು ಮಾಡೋದಾದರೆ ಸುಮಾರು 2 ಗ್ರಾಮ್ನಷ್ಟು ಥೈಮೆಥಾಕ್ಸಮ್ ಎಂಬ ಕೀಟನಾಶಕವನ್ನು ಒಂದು ಪಾಲಿಥೀನ್ ಬ್ಯಾಗ್ ಅಥವಾ ಪಾಲಿಥೀನ್ ಚೀಲದಲ್ಲಿ ಹಾಕಿ ಆ ಪಾಲಿಥೀನ್ ಚೀಲಕ್ಕೆ ಸ್ವಲ್ಪ ರಂಧ್ರಗಳನ್ನು ಮಾಡಿ ಈ ಪಾಲಿಥೀನ್ ಚೀಲವನ್ನು ಸುಳಿಯ ಭಾಗದಲ್ಲಿ ಇಡಬೇಕಾಗತ್ತೆ. ಇದರ ಜೊತೆಗೆ ಸಿಂಪಡಣೆ ಮಾಡೋದಾದರೆ ಸುಮಾರು 2 ರಿಂದ 3 ಗ್ರಾಮ್ ಅಷ್ಟು ಕೀಟನಾಶಕವನ್ನು ಥೈಮೆಥಾಕ್ಸಮ್ ಕೀಟನಾಶಕವನ್ನು 10 ಲೀಟರ್ ನೀರಲ್ಲಿ ಬೆರೆಸಿ ಸುಳಿಯ ಭಾಗದಲ್ಲಿ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಇದರ ಹೊರತುಪಡಿಸಿ ಡೈಮಿಥೋಯೇಟ್ ಎಂಬ ಕೀಟನಾಶಕವನ್ನು ಏನಾದರೂ ಬಳಸ್ತೀವಿ ಅಂತ ಅಂದರೆ ಅದನ್ನು ಸುಮಾರು 15 ರಿಂದ 17 ಮಿಲಿಯಷ್ಟು ಕೀಟನಾಶಕವನ್ನು 10 ಲೀಟರ್ ನೀರಲ್ಲಿ ಬೆರೆಸಿ ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಅಡಿಕೆ ಬೆಳೆಯನ್ನು ಬಾಧಿಸುವಂತಹ ಇನ್ನೊಂದು ಪ್ರಮುಖ ಕೀಟವನ್ನು ನಾವು ನೋಡೋದಾದರೆ ಕೆಂಪು ಮೂತಿ ಹುಳು. ಈ ಹುಳುನ ನಾವು ರೆಡ್ ಪಾಮ್ ವೆವಿಲ್ ಅಂತಲೂ ಸಹ ಕರಿತೀವಿ. ಈ ಹುಳುವು ಸಾಮಾನ್ಯವಾಗಿ ಅಡಿಕೆ ಮತ್ತು ತೆಂಗು 2 ಬೆಳೆಯಲ್ಲೂ ಸಹ ತೀವ್ರವಾಗಿ ಹಾನಿಯನ್ನು ಉಂಟು ಮಾಡುತ್ತದೆ. ಈ ಕೀಟವು ಆರಂಭಿಕವಾಗಿ ನಾವು ಕಾಂಡದ ಮೃದುಭಾಗದಲ್ಲಿ ಅಥವಾ ನಾವೇನಾದರೂ ಕಾಂಡಕ್ಕೆ ಗಾಯ ಮಾಡಿದ್ದಲ್ಲಿ ಆ ಭಾಗದಲ್ಲಿ ಈ ಪ್ರೌಢಕೀಟವು ಬಂದು ಮೊಟ್ಟೆ ಇಡುತ್ತದೆ. ಈ ಮೊಟ್ಟೆಗಳಿಂದ ಹೊರಬಂದಂತಹ ಮರಿಹುಳು ಈ ಕಾಂಡ ಭಾಗವನ್ನು ಕೊರೆದು ಒಳಗಡೆ ಜೀವಿಸಲು ಆರಂಭಿಸುತ್ತದೆ. ಒಳಗಡೆ ಇರುವಂತಹ ಮೃದುವಾದಂತಹ ಅಂಗಾಂಶಗಳನ್ನು ತಿಂದು ಒಳಗಡೆನೇ ವಾಸಿಸುತ್ತದೆ. ಇದರಿಂದಾಗಿ ಕಾಂಡವು ಟೊಳ್ಳಾಗಿ ಗಾಳಿಯ ರಭಸಕ್ಕೆ ಅಥವಾ ಭಾರವನ್ನು ತಡೆಯೋಕ್ಕಾಗ್ದಲೇ ಮುರಿದೋಗುವಂತಹ ಸಾಧ್ಯತೆಯೂ ಸಹ ಇರುತ್ತದೆ. ಒಂದು ವೇಳೆ ಗಿಡ ಮುರಿದೋಗ್ಲಿಲ್ಲ ಅಂತಂದ್ರೂ ತೀವ್ರವಾಗಿ ಒಳಗಡೆ ಬಾಧೆಗೊಂಡು ಗಿಡವು ಒಣಗಲು ಆರಂಭಿಸುತ್ತದೆ. ಈ ಕೆಂಪು ಮೂತಿ ಹುಳುವಿನ ನಿರ್ವಹಣೆನ ನಾವು ನೋಡೋದಾದರೆ ಮೊದಲನೇದಾಗಿ ಈ ಹುಳುವಿನಿಂದಾಗಿ ಬಾಧೆಗೊಂಡ ಅಥವಾ ತೀವ್ರವಾಗಿ ಹಾನಿಗೊಂಡಂತಹ ಮರಗಳ ಸುಧಾರಣೆ ಬಹಳಷ್ಟು ಕಷ್ಟ. ಹಾಗಾಗಿ ಈ ಹಾನಿ ಉಂಟಾಗೋದಕ್ಕಿಂತ ಮುಂಚೆನೇ ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕಾಗುತ್ತದೆ. ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳು ಅಂತ ನೋಡೋದಾದರೆ ಕಾಂಡದ ಭಾಗಕ್ಕೆ ಯಾವುದೇ ರೀತಿಯಾದಂಥ ಗಾಯಗಳು ಆಗದಲ್ಲೇ ಇರುವಂತಹ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಒಂದು ವೇಳೆ ಆಗಿದ್ದಲ್ಲಿ ಅದಕ್ಕೆ ಬೋರ್ಡೋ ದ್ರಾವಣವನ್ನು ಲೇಪಿಸಿ ಈ ಹುಳುವಿನ ಮೊಟ್ಟೆಯಲ್ಲಿ ಇಡದಲೇ ಇರುವಂತೆ ನಾವು ಕ್ರಮವನ್ನು ವಹಿಸಬೇಕಾಗತ್ತೆ. ಅದಾದ ನಂತರ ಈ ಕೀಟಗಳು ಕಂಡುಬರುವಂತಹ ಪ್ರದೇಶದಲ್ಲಿ ಪ್ರತಿ ಹೆಕ್ಟೇರ್ಗೆ 4 ಅಥವಾ ಪ್ರತಿ ಎಕರೆಗೆ 2ರಂತೆ ಇದು ಲಿಂಗಾಕರ್ಷಕ ಬಲೆಗಳನ್ನ ನಾವು ಹಾಕಬೇಕಾಗುತ್ತೆ. ಯಾವ ರೀತಿ ನಾವು ತೆಂಗಿನಲ್ಲಿ ಬಕೆಟ್ ಟ್ರ್ಯಾಪ್ ಅಂತ ಹೇಳ್ಬಿಟ್ಟು ಹೇಳಿದ್ವಿ, ಅದೇ ರೀತಿ ಅದೇ ಬಕೆಟ್ ಟ್ರ್ಯಾಪನ್ನು ನಾವು ಇಲ್ಲಿ ಸಹ ಬಳಸಬೇಕಾಗುತ್ತೆ. ಅದರಲ್ಲಿ RPW ಲ್ಯೂರ್ ಅಂತ ಹೇಳ್ಬಿಟ್ಟು ನಾವು ಸಿಗುತ್ತೆ, ಅಥವಾ ಲಿಂಗಾಕರ್ಷಕ ಅಂತ ಹೇಳ್ಬಿಟ್ಟು ನಾವೇನು ಹೇಳ್ತೀವಿ ಅದನ್ನು ನಾವು ಇಲ್ಲಿ ಬಳಸಬೇಕಾಗುತ್ತೆ.
ಇದನ್ನು ನಾವು ತೋಟದಿಂದ ಸುಮಾರು 50ರಿಂದ 60 ಅಡಿ ದೂರದಲ್ಲಿ ನಾವು ಇದನ್ನು ಹಾಕಬೇಕಾಗುತ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ತೋಟದ ಒಳಗಡೆ ಹಾಕೋದ್ರಿಂದ ಹೊರಗಡೆ ಇರುವಂತಹ ಕೀಟಗಳು ಸಹ ಆಕರ್ಷಣೆಗೊಂಡು ನಮ್ಮ ತೋಟದ ಒಳಗೆ ಪ್ರವೇಶಿಸುವಂತೆ ಆಗುತ್ತೆ. ಅದರಿಂದಾಗಿ ನಾವು ಈ ಬಲೆಗಳನ್ನು ಹೊರಗಡೆ ಹಾಕಬೇಕಾಗುತ್ತೆ. ಒಂದು ವೇಳೆ ಈ ಕೀಟಗಳು ಅಡಿಕೆ ಮರವನ್ನು ಬಾಧಿಸುತ್ತಿದ್ದಲ್ಲಿ ಅಂಥ ಕಡೆ ನಾವು ಒಂದು ರಂಧ್ರವನ್ನು ಮಾಡಿ ಅದಕ್ಕೆ ಮರಳು ಅಥವಾ ನೀರಲ್ಲಿ ಒಂದು ಕೀಟನಾಶಕ, ಯಾವುದ ಕೀಟನಾಶಕ ಅಂತ ಹೇಳೋದಾದರೆ ಕ್ಲೋರೋಫರಿಫಾಸ್ ಅಥವಾ ಯಾವುದೇ ಬೇರೆ ಕೀಟನಾಶಕವನ್ನು ಮಿಶ್ರಣ ಮಾಡಿಕೊಂಡು ಮಾಡಿದ ರಂಧ್ರ ಭಾಗದಲ್ಲಿ ಸುರಿದು ಅದಕ್ಕೆ ಜೇಡಿಮಣ್ಣಿನಿಂದ ಪೇಸ್ಟ್ ತಯಾರಿಕೆ ಮಾಡಿಕೊಂಡು ರಂಧ್ರವನ್ನು ಮುಚ್ಚಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಒಳಗಡೆ ಇರುವಂಥ ಮರಿಹುಳುಗಳು ಸಾಯ್ತವೆ. ಒಂದು ವೇಳೆ ರಂಧ್ರ ಮುಚ್ಚಿಲ್ಲ ಅಂತ ಹೇಳಿದ್ರೆ ಮರಿಹುಳುಗಳು ಸಾಯೋದಿಲ್ಲ, ಇಲ್ಲ ಹೊರಗಡೆ ಬರುವಂಥ ಸಾಧ್ಯತೆಯೂ ಸಹ ಇರುತ್ತೆ. ಇನ್ನೊಂದು ಪ್ರಮುಖವಾದ ಕೀಟವನ್ನು ನಾವು ನೋಡೋದಾದರೆ ಗೊಣ್ಣೆ ಹುಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಅಥವಾ ಬೇರು ತಿನ್ನೋ ಹುಳು ಅಂತಲೂ ಸಹ ಕರೀತಾರೆ. ಇದನ್ನು ನಾವು ಇಂಗ್ಲೀಷಲ್ಲಿ ರೂಟ್ ಗ್ರಬ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಈ ಕೀಟವು ಮರಿ ಹಂತದಲ್ಲಿ ಅಥವಾ ಮರಿಹುಳು ಹಂತದಲ್ಲಿ ಈ ಕೀಟವು ಹಾನಿಯನ್ನು ಉಂಟು ಮಾಡುತ್ತೆ. ಈ ಹಾನಿ ಚಿಹ್ನೆಗಳನ್ನು ನಾವು ನೋಡೋದಾದರೆ ಈ ಮರಿಹುಳು ಬೇರೆ ಭಾಗದಲ್ಲಿ ಬೇರನ್ನು ತಿಂತಾ ಇರುತ್ತೆ. ಇದರಿಂದಾಗಿ ಎಲೆಗಳು ಹಳದಿಗೊಳ್ಳುವುದು ಅಥವಾ ತೀವ್ರವಾದ ಹಂತದಲ್ಲಿ ಮರ ಸಾಯುವಂತಹ ಸಾಧ್ಯತೆಯೂ ಸಹ ಇರುತ್ತೆ. ಇದು ಸಾಮಾನ್ಯವಾಗಿ ಮಳೆ ಹೆಚ್ಚು ಬೀಳುವಂಥ ಪ್ರದೇಶದಲ್ಲಿ ನಾವು ಇದನ್ನು ಗಮನಿಸ್ಬೋದು. ಮಳೆಗಾಲದಲ್ಲಿ ಈ ಪ್ರೌಢಕೀಟವು ಮಣ್ಣಿನಲ್ಲಿ ಮೊಟ್ಟೆ ಇಡುತ್ತದೆ. ಮೊಟ್ಟೆಯಿಂದ ಹೊರಬಂದಂತಹ ಮರಿಹುಳುಗಳು ಈ ಮಣ್ಣಿನಲ್ಲಿ ಸಿಗುವಂತಹ ತ್ಯಾಜ್ಯ ಪದಾರ್ಥಗಳನ್ನು ತಿನ್ನುತ್ತಾ ಜೀವಿಸ್ತಾ ಇರ್ತವೆ. ನಂತರದ ಹಂತಗಳಲ್ಲಿ ಮರಿಹುಳು ದೊಡ್ಡವಾದ ನಂತರ ಬೇರುಗಳನ್ನು ಸಹ ತಿನ್ನೋದಕ್ಕೆ ಆರಂಭಿಸುತ್ತದೆ. ಇದರಿಂದಾಗಿ ಮರಗಳು ಸಾಯುವಂಥ ಸಾಧ್ಯತೆಯೂ ಸಹ ಇರುತ್ತದೆ. ಹಾಗಾಗಿ ಇದನ್ನು ನಿರ್ವಹಣೆ ಮಾಡೋದನ್ನು ನೋಡೋದಾದರೆ ಮಳೆಗಾಲದಲ್ಲಿ ನಾವು ಪ್ರೌಢಕೀಟಗಳನ್ನು ಸಾಮಾನ್ಯವಾಗಿ ಸುಲಭವಾಗಿ ಸಂಗ್ರಹಿಸಬಹುದು. ಉದಾಹರಣೆಗೆ ಹೇಳೋದಾದರೆ ಬೇವಿನ ಸೊಪ್ಪಿಗೆ ಈ ಪ್ರೌಢಕೀಟಗಳು ಆಕರ್ಷಣೆಗೊಳ್ಳುತ್ತವೆ. ಇದು ಬದುಗಳಲ್ಲಿರುವಂತಹ ಬೇವಿನ ಮರಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಅಲ್ಲಿಂದ ನಾವು ಈ ಪ್ರೌಢಕೀಟಗಳನ್ನು ಸಂಗ್ರಹಿಸಿ ನಾಶಪಡಿಸಬೇಕಾಗುತ್ತದೆ. ಅಥವಾ ಬದುಗಳಲ್ಲಿ ಬೇವಿನ ಸೊಪ್ಪನ್ನು ಹಾಕೋದ್ರಿಂದ ಈ ಕೀಟಗಳು ಅಲ್ಲಿಗೆ ಆಕರ್ಷಣೆಗೊಳ್ಳುತ್ತವೆ. ನಂತರ ರಾತ್ರಿ ಹೊತ್ತು ನಾವು ಈ ಥರ ಸೊಪ್ಪು ಹಾಕೋದ್ರಿಂದ ಅಲ್ಲಿ ಬಂದಂಥ ಕೀಟಗಳನ್ನು ಸಂಗ್ರಹಿಸಿ ಅದನ್ನು ನಾಶಪಡಿಸ್ಕೋಬೇಕಾಗುತ್ತದೆ. ಇದರ ಜೊತೆಗೆ ವರ್ಷಕ್ಕೆ 2 kg ಬೇವಿನ ಹಿಂಡಿ ಹಾಕೋದ್ರಿಂದನೂ ಸಹ ಈ ಮರಿ ಹುಳುಗಳನ್ನು ನಾವು ಇದರಿಂದ ಆಗುವಂಥ ಹಾನಿಯನ್ನು ಸಹ ನಾವು ನಿರ್ವಹಣೆ ಮಾಡ್ಬೋದು. ಇದನ್ನು ಹೊರತುಪಡಿಸಿ ಮೆಟಾರೈಸಿಯಂ ಎಂಬಂತಹ ಒಂದು ಜೈವಿಕ ಕೀಟನಾಶಕವನ್ನು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿಬಿಟ್ಟು ಕೊಡುವುದರಿಂದನೂ ಸಹ ನಾವು ಈ ಮರಿ ಹುಳುಗಳನ್ನು ಹತೋಟಿ ಮಾಡ್ಬೋದು. ಇದನ್ನು ಹೊರತುಪಡಿಸಿ ರಾಸಾಯನಿಕವಾಗಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ರೆ ಇಮಿಡಾಕ್ಲೋಪ್ರಿಡ್ ಎಂಬ ಒಂದು ಕೀಟನಾಶಕ ಸುಮಾರು 0.5 ಮಿಲಿ ಪ್ರತಿ ಲೀಟರ್ ನೀರಿನಂತೆ ಅಥವಾ 1 ಮಿಲಿ ಕೀಟನಾಶಕ 2 ಲೀಟರ್ ನೀರಿಗೆ ಬೆರೆಸಿ ಪ್ರತಿ ಗಿಡಕ್ಕೆ 2 ಲೀಟರ್ನ ಹಾಕಬೇಕಾಗುತ್ತೆ. ಅಥವಾ ಕ್ಲೋರೋಫರಿಫಾಸ್ ಹಾಕ್ತೀವಿ ಅಂತ ಹೇಳಿದ್ರೆ 2 ಮಿಲಿ ಕೀಟನಾಶಕವನ್ನು ನಾವು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನಾವು ಅಡಿಕೆ ಮರದ ಸುತ್ತಲೂ ಸಹ ಮಣ್ಣಿಗೆ ಸೇರಿಸಬೇಕಾಗುತ್ತದೆ. ಈ ಕ್ರಮಗಳನ್ನ ಅನುಸರಿಸುವುದರಿಂದ ನಾವು ಈ ಗೊಣ್ಣೆ ಹುಳನ್ನು ಸಂಪೂರ್ಣವಾಗಿ ನಿರ್ವಹಣೆ ಮಾಡ್ಬೋದು ಅಥವಾ ಹತೋಟಿ ಮಾಡ್ಬೋದು ಅಂತ ಹೇಳ್ಬೋದು. ಇದನ್ನು ಹೊರತುಪಡಿಸಿ ಈ ಕೀಟಗಳನ್ನು ಹೊರತುಪಡಿಸಿ ಇನ್ನೊಂದು ಪ್ರಮುಖವಾದ ಸಮಸ್ಯೆ ಏನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ನುಸಿ. ಈ ಕೀಟಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇದು ಸೂಕ್ಷ್ಮ ಜೀವಿಗಳ ಥರ ಎಲೆ ಭಾಗದಿಂದ ರಸ ಹೀರ್ತಾ ಇರ್ತವೆ. ಈ ನುಸಿ ಸಮಸ್ಯೆಯಲ್ಲಿ ನಾವು ಯಾವ ರೀತಿ ಹಾನಿ ಲಕ್ಷಣಗಳನ್ನ ನಾವು ನೋಡ್ಬೋದು ಅಂತ ಹೇಳಿದ್ರೆ ಎಲೆಯ ಕೆಳಭಾಗದಲ್ಲಿ ಜೇಡದ ಏನು ಬಲೆ ಇರುತ್ತಲ್ಲ ಆ ರೀತಿಯಾದಂತಹ ಚಿಹ್ನೆಗಳನ್ನು ನಾವು ಗಮನಿಸ್ಬೋದು. ಇದರ ಜೊತೆಗೆ ಎಲೆ ಮೇಲ್ಭಾಗದಲ್ಲಿ ಹಳದಿ ಮಚ್ಚೆಗಳನ್ನ ನಾವು ಗಮನಿಸ್ಬೋದು. ಹಾನಿ ತೀವ್ರವಾದಲ್ಲಿ ಎಲೆಗಳು ಸಂಪೂರ್ಣವಾಗಿ ಒಣಗುತ್ತೆ. ಕೆಲವೊಂದು ಸಲ ಗಿಡಗಳ ಬೆಳವಣಿಗೆ ಕುಂಠಿತವಾಗುತ್ತೆ ಮತ್ತು ಇಳುವರಿಯಲ್ಲಿ ತುಂಬಾ ನಷ್ಟವನ್ನು ನಾವು ಗಮನಿಸಬಹುದು. ಈ ನುಸಿ ಸಮಸ್ಯೆಯನ್ನು ನಾವು ಯಾವ ರೀತಿ ಪರಿಸ್ಥಿತಿಯಲ್ಲಿ ಜಾಸ್ತಿ ತೀವ್ರತೆ ಇರುತ್ತಪ್ಪ ಅಂತ ಹೇಳೋದಾದರೆ ಬೇಸಿಗೆ ಕಾಲದಲ್ಲಿ ಅಥವಾ ನೀರು ಕಡಿಮೆ ಇರುವಂಥ ಪ್ರದೇಶಗಳಲ್ಲಿ ಈ ಸಮಸ್ಯೆ ತುಂಬ ಜಾಸ್ತಿ ಇರುತ್ತೆ. ಹಾಗೂ ಹೆಚ್ಚು ಧೂಳು ಇರುವಂಥ ಪ್ರದೇಶಗಳಲ್ಲಿ ಸಹ ಈ ನುಸಿ ತೀವ್ರತೆ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ಈ ನುಸಿಯು ಹೊಂಬಾಳೆಯನ್ನು ಪ್ರವೇಶಿಸಿ ಅಲ್ಲಿರುವಂತಹ ಇದರಿಂದಾಗಿ ಚಿಕ್ಕ ಗಾತ್ರದ ಅಥವಾ ಸಣ್ಣ ಗಾತ್ರದ ಅಡಿಕೆ ಕಾಯಿಗಳು ಉದುರುವಿಕೆಯನ್ನು ನಾವು ಗಮನಿಸ್ಬೋದು. ಇದರಿಂದಾಗಿ ಇಳುವರಿಯಲ್ಲಿ ತುಂಬಾ ನಷ್ಟನ ಉಂಟು ಮಾಡುತ್ತದೆ. ಈ ನುಸಿಯ ನಿರ್ವಹಣೆಯನ್ನು ನಾವು ನೋಡೋದಾದರೆ ಮೊದಲನೇದಾಗಿ ನಾವು ತೋಟದಲ್ಲಿ ನೀರಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ಕೋಬೇಕಾಗುತ್ತದೆ. ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ನಾವು ನೀರು ಮತ್ತು ಪೋಷಕಾಂಶಗಳನ್ನು ಗಿಡಕ್ಕೆ ಚೆನ್ನಾಗಿ ಕೊಡಬೇಕು. ಇದನ್ನು ಹೊರತುಪಡಿಸಿ ಬೇವಿನ ಎಣ್ಣೆ ಅಥವಾ ಅಜಾಡಿರೆಕ್ಟಿನ್ ಎಂಬ ಒಂದು ಬೇವಿನ ಎಣ್ಣೆ ಮೂಲದ ಜೈವಿಕ ಕೀಟನಾಶಕವನ್ನು ನಾವು ಸಿಂಪಡಣೆ ಮಾಡ್ಕೋಬೇಕು. ಒಂದು ವೇಳೆ ರಾಸಾಯನಿಕವಾಗಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ರೆ ಫೆನಜಕ್ವಿನ್ ಅಥವಾ ಪ್ರೊಪರ್ಗೇಟ್ ಎಂಬ 2 ನುಸಿನಾಶಕಗಳನ್ನು ನಾವು ಸಿಂಪಡಣೆ ಮಾಡ್ಬೋದು. ಫೆನಜಕ್ವಿನ್ ತಗೊಳ್ಳೋದಾದರೆ 1 ಮಿಲಿ ಫೆನಜಕ್ವಿನ್ ನುಸಿನಾಶಕವನ್ನು ಸುಮಾರು 1 ಲೀಟರ್ ನೀರಿನಂತೆ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡಬೇಕು.
ಅಥವಾ ಪ್ರೊಪರ್ಗೇಟ್ ತಗೊಳ್ಳೋದಾದರೆ 2 ಮಿಲಿ ಪ್ರೊಪರ್ಗೇಟ್ ನುಸಿ ನಾಶಕವನ್ನು ನಾವು 1 ಲೀಟರ್ ನೀರಿನಂತೆ ಮಿಶ್ರಣ ಮಾಡಿಕೊಂಡು ಈ ಅಡಿಕೆ ಸಸಿಗಳಿಗೆ ಎಲೆ ಭಾಗದಲ್ಲಿ ಮತ್ತು ಹೊಂಬಾಳೆ ಭಾಗದಲ್ಲಿ ಸಿಂಪಡಣೆಯನ್ನು ಮಾಡ್ಕೋಬೇಕಾಗುತ್ತೆ. ಇದರಿಂದಾಗಿ ನುಸಿಯ ಸಮಸ್ಯೆಯನ್ನು ನಾವು ಹತೋಟಿ ಮಾಡ್ಬೋದು ಅಥವಾ ನಿರ್ವಹಣೆಯನ್ನು ಮಾಡ್ಕೋಬೋದು. ವೀಕ್ಷಕರೇ, ನಾವು ಇವತ್ತಿನ ಸಂಚಿಕೆಯಲ್ಲಿ ಅಡಿಕೆ ಬೆಳೆಯಲ್ಲಿ ಕಂಡುಬರುವಂತಹ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಅಡಿಕೆ ಬೆಳೆಯನ್ನು ಬಾಧಿಸುವಂತಹ ಪ್ರಮುಖ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.